ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಸಂಡೇ ಅಂತೂ ಫುಲ್ ಪ್ಯಾಕ್ ಆಗಿತ್ತು, ಫುಲ್ ಬ್ಯುಸಿ ಇತ್ತು. ನೀವೇನಾದರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ಯಾವುದೇ ವಿಡಿಯೋ ಮಿಸ್ ಆಗಬಾರ್ದು ಅಂತ ಅಂದರೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಸೊ ಎಲ್ರಿಗೂ ಸಂಡೇ ಅಂತ ಅಂದರೆ ಏನಾದರೂ ಒಂದು ಸ್ಪೆಷಲ್ ಆಗಿರೋ ತಿಂಡಿ ಮಾಡೋಣ ಅಂತ ಅನಿಸುತ್ತೆ. ನಾನಿವತ್ತು ಹಾಗೆ ದೋಸೆ ಮತ್ತು ನನ್ನ ಫೇವ್ರೆಟ್ ಆಲೂಗೆಡ್ಡೆ ಪಲ್ಯ ಮಾಡಿದ್ದೆ. ಇವತ್ತು ಒಂದು ಫಂಕ್ಷನ್ ಇದ್ದಿದ್ದರಿಂದ ನಾನು ಬೇಗ ತಿಂಡಿ ಎಲ್ಲ ಮುಗಿಸಿ ರೆಡಿ ಆಗ್ತಾ ಇದ್ದೆ. ಸಂಡೇ ಕೂಡ ನನ್ನ ಜೊತೆ ಆಟ ಆಡಿದೆ, ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ. ಅಮ್ಮ ಎಲ್ಲೋ ರೆಡಿ ಆಗ್ತಿದ್ದಾಳಲ್ಲ ನಾನು ಬಿಟ್ಟು ಹೋಗೋದಕ್ಕೆ ಅಂತ. ಪಾಪ ನನ್ನ ಮಗಳು ಬೇಜಾರಾಗಿ ನನ್ನೇ ನೋಡ್ತಾ ಇತ್ತು, ಬಂದು ತಪ್ಕೊಳ್ತಾ ಇತ್ತು. ಅದನ್ನು ನೋಡಿ ನನಗೆ ಭಾಳ ಬೇಜಾರಾಯಿತು. ಮಗಳನ್ನ ಸಮಾಧಾನ ಮಾಡಿ ಹೇಗೋ ರೆಡಿ ಆದೆ. ಅದು ಒಂದು ಕಡೆ ಹಾಗೆ ಖುಷಿಯಿಂದ ಡ್ಯಾನ್ಸ್ ಮಾಡ್ತಾ ಇತ್ತು. ಇವತ್ತು ನಾನು ಇದು 100 ಇಯರ್ಸ್ ಓಲ್ಡ್ ಪೆಂಡೆಂಟ್ ಅಂತ ಹೇಳ್ಬೋದು, ಅಜ್ಜಿ ಪೆಂಡೆಂಟ್. ಅದನ್ನು ಹಾಕ್ಕೊಂಡಿದ್ದೆ ಸಿಂಪಲ್ ಆಗಿರಲಿ ಅಂತ. ಮತ್ತು ನನ್ನ ಫೇವ್ರೆಟ್ ಇಯರಿಂಗ್ಸ್, ಗೋಲ್ಡ್ ಇಯರಿಂಗ್ಸ್, ಇದನ್ನು ಹಾಕ್ಕೊಂಡಿದ್ದೆ. ಸೊ ಹಾಕ್ಕೊಂಡು ಮಗಳನ್ನ ಸಮಾಧಾನ ಮಾಡಿ ರೆಡಿ ಆದೆ. ಜನ್ರೇಷನ್ ಎಷ್ಟೇ ಅಡ್ವಾನ್ಸ್ ಆದರೂ ಕೂಡ ಈ ಹೆಣ್ಮಕ್ಳಿಗೆ ಸ್ಯಾರಿ ಕೊಡೋ ಅಂತಹ ಲುಕ್ ಬೇರೆ ಯಾವ ಔಟ್ಫಿಟ್ ಕೂಡ ಕೊಡಲ್ಲ ಅಂತಲೇ ಹೇಳ್ಬೋದು. ಇವತ್ತು ಹಾಸನ್ ಕಲಾಭವನಲ್ಲಿ ಒಂದು ಅದ್ಭುತವಾದಂತಹ ಫಂಕ್ಷನ್ ಇತ್ತು. ಹಾಗಾಗಿ ಬೇಗ ರೆಡಿಯಾಗಿ ಹೋಗಬೇಕಾಗಿತ್ತು. ಫಂಕ್ಷನ್ ಅಂತೂ ತುಂಬಾ ಚೆನ್ನಾಗಾಯಿತು. ಕಲಾಭವನದಲ್ಲಿ ಯಾವಾಗಲೂ ಒಳ್ಳೊಳ್ಳೆ ಕಲ್ಚರಲ್ ಈವೆಂಟ್ಸ್ ಅಂತೂ ಆಗ್ತಾನೆ ಇರುತ್ತೆ. ದೊಡ್ಡೋರು ಹೇಳಿರೋ ಹಾಗೆ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ತುತ್ತು ಹಿಟ್ಟಿಗಾಗಿ ಅಂತ. ಎಲ್ಲರೂ ಏನೇ ದುಡಿದ್ರು, ಯಾವುದೇ ಪೊಸಿಷನಲ್ಲಿದ್ರೂ ಹೊಟ್ಟೆ ಹಸಿವಾದಾಗ ಹೊಟ್ಟೆಗೆ ಬೇಕಾಗಿರೋದು, ಈ ದೇಹಕ್ಕೆ ಬೇಕಾಗಿರೋದು ಒಳ್ಳೆ ಊಟ ಅಷ್ಟೇ. ಊಟ ಅಂತೂ ತುಂಬಾ ಚೆನ್ನಾಗಾಯಿತು. ಇನ್ನು ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು, ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಕೆಲವೊಂದು ಥಿಂಗ್ಸ್ನ ತರೋದಿತ್ತು ಅಂತ ಔಟಿಂಗ್ ಹೋಗಿದ್ವಿ. ಇಲ್ಲಿ ಎಲ್ಲ ಮನೆಗೆ ಬೇಕಾಗಿರುವಂತಹ ಗೃಹೋಪಯೋಗಿ ವಸ್ತುಗಳು ಒಂದೇ ಕಡೆ ಸಿಗುತ್ತೆ ಅಂತ ಇಲ್ಲಿ ಔಟಿಂಗಿಗೆ ಬಂದ್ವಿ. ಬಟ್ ಎಲ್ಲ ಒಂದೇ ಕಡೆ ಸಿಗುತ್ತೆ ಅನ್ನೋದನ್ನು ಬಿಟ್ಟರೆ ಕಾಸ್ಟ್ಲಿ ಆಗಿತ್ತು. ಸ್ವಲ್ಪ ಹೊರಗಡೆ ಬೇರೆ ಶಾಪ್ಗಳಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಾಸ್ಟ್ಲಿ ಆಗಿತ್ತು. ಓಲ್ಡ್ ಬಸ್ ಸ್ಟ್ಯಾಂಡ್ ಹತ್ರ ಇದು. ಮನೆ ಶಿಫ್ಟಿಂಗ್ ಏನೋ ಬೇಗ ಮುಗಿದ್ಬಿಡುತ್ತೆ, ಬಟ್ ಮನೆಗೆ ಬೇಕಾಗಿರೋ ಐಟಮ್ಸ್ಗಳನ್ನ ಶಾಪಿಂಗ್ ಮಾಡೋದಂತೂ ಮುಗಿಯೋದೇ ಇಲ್ಲ. ಯಾವ್ದು ತೊಗೊಂಡ್ರೆ ಒಂದು ತೊಗೊಳ್ಳೋದಿರುತ್ತೆ. ಸೊ ಅದು ಕೂಡ ರಜೆ ಇದ್ದಾಗಲೇ ಮುಗಿಸ್ಕೋಬೇಕಾಗಿರೋದ್ರಿಂದ ಇರೋ ಅಲ್ಪ ಸ್ವಲ್ಪ ಟೈಮಲ್ಲಿ ಹೋಗಿ ಅದು ಇದು ಏನಾದರೂ ತೊಗೊಂಡು ಬರ್ತಾ ಇರ್ತೀವಿ. ಸೊ ಹಾಗಾಗಿ ಇವತ್ತು ವೆಜಿಟೇಬಲ್ ಕಟ್ಟರ್ ತೊಗೊಳ್ಳೋದಿತ್ತು, ಮತ್ತು ಕೆಲವೊಂದು ಐಟಮ್ಸ್ ಬೇಕಿತ್ತು. ಫೈಬರ್ದು, ಸ್ಟೀಲ್ದು ಹಾಗೆ ವುಡನ್ದೆಲ್ಲ ಇತ್ತು. ನಾನು ಒಂದು ಸೆಲೆಕ್ಟ್ ಮಾಡಿಕೊಂಡು ವುಡನ್ ವೆಜಿಟೇಬಲ್ ಕಟ್ಟರ್ ತೊಗೊಂಡೆ. ಮತ್ತು ಪ್ಲೇಟ್ ಸ್ಟ್ಯಾಂಡ್ ಒಂದು ಬೇಕಿತ್ತು, ಹಾಗಾಗಿ ಪ್ಲೇಟ್ ಸ್ಟ್ಯಾಂಡ್ ಒಂದು ನೋಡ್ತಾ ಇದ್ವಿ. ಕೊನೆಯದಾಗಿ ನನಗೆ ಈ ವುಡನ್ ವೆಜಿಟೇಬಲ್ ಕಟ್ಟರ್ ಇಷ್ಟ ಆಯಿತು, ಹಾಗಾಗಿ ಅದನ್ನೇ ತೊಗೊಂಡೆ. ನೆಕ್ಸ್ಟು ಕೆಲವೊಂದು ಬುಟ್ಟಿಗಳು ಬೇಕಾಗಿತ್ತು. ನಾನು ಹಣ್ಣುಗಳನ್ನೆಲ್ಲ ಫ್ರಿಜ್ಜಲ್ಲಿ ಅಷ್ಟು ಇಡೋದಿಲ್ಲ, ಶೀತ ಆಗುತ್ತೆ ಮಗಳಿಗೆಲ್ಲ ತಿನ್ನಿಸೋದಕ್ಕೆ ಅಂತ. ಹಾಗಾಗಿ ಕೆಲವೊಂದು ಬುಟ್ಟಿಗಳನ್ನ ತೊಗೊಂಡು ಅದರಲ್ಲಿಟ್ಟು ಅದನ್ನು ಫ್ರಿಜ್ ಮೇಲೆ ಇಟ್ಬಿಡ್ತೀನಿ. ಇನ್ನು ಒಂದು ಮನಿ ಬ್ಯಾಂಕ್ ಬೇಕಿತ್ತು. ನಾನು ಯಾವಾಗಲೂ ಚಿಕ್ಕ ಪುಟ್ಟ ಸೇವಿಂಗ್ಸ್ ಮಾಡೋದಾದರೆ ಮನಿ ಬ್ಯಾಂಕ್ನೇ ಯೂಸ್ ಮಾಡ್ತೀನಿ. ನೆಕ್ಸ್ಟು ನಾನು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಗೋಲ್ಗಪ್ಪ ತಿನ್ನೋಣ ಅಂತ ಬಂದೆ. ಗೋಲ್ಗಪ್ಪ ತಿಂದು ಆ್ಯಕ್ಚುಲಿ ತುಂಬ ಟೈಮ್ ಆಗಿಬಿಟ್ಟಿತ್ತು. ನನಗಂತೂ ಗೋಲ್ಗಪ್ಪ ಅಂದರೆ ತುಂಬ ಫೇವ್ರೇಟ್. ಆಲ್ಮೋಸ್ಟ್ ಮೋರ್ ದ್ಯಾನ್ 1 ಇಯರೇ ಆಗಿತ್ತು. ಮಗಳು ಚಿಕ್ಕವಳಾಗಿರೋದ್ರಿಂದ ಅಡ್ಜಸ್ಟ್ ಆಗುತ್ತೋ ಇಲ್ವೋ ಅಂತ ನಾನು ತಿಂತಾ ಇರಲಿಲ್ಲ. ಮಳೆಗಾಲ ಆಗಿರೋದ್ರಿಂದ ಚಳಿಗೆ ತಿನ್ಬೇಕನ್ನಿಸ್ತು, ತಿಂದ್ಬಿಟ್ಟೆ. ಇನ್ನು ಮನೆಗೆ ಬಂದು ಪೂಜೆ ಮುಗಿಸಿ ನಾನು ನನ್ನ ಮನಿ ಬ್ಯಾಂಕ್ಗೆ ಸ್ವಲ್ಪ ಅಮೌಂಟನ್ನು ಹಾಕಿದೆ. ಎಷ್ಟೇ ದುಡಿತಿದ್ರೂ ಕೂಡ ಕೆಲವೊಂದು ಟೈಮಲ್ಲಿ ಕಮಿಟ್ಮೆಂಟ್ಸ್ ಅನ್ನೋದು ಅಕೌಂಟ್ನ ಝೀರೋ ಬ್ಯಾಲೆನ್ಸ್ ಮಾಡಿಬಿಡುತ್ತೆ. ಅಂಥ ಟೈಮಲ್ಲಿ ಈ ಥರ ಸಣ್ಣ ಪುಟ್ಟ ಸೇವಿಂಗ್ಸ್ ತುಂಬ ಯೂಸ್ ಆಗುತ್ತೆ. ಅದು ನನ್ನ ಸಜೆಷನ್. ನೆಕ್ಸ್ಟು ಮನೆಗೆ ಬಂದು ಗೆಸ್ಟ್ಗಳು ಕೂಡ ಬಂದಿದ್ದರು. ಹಾಗಾಗಿ ನಾನಿವತ್ತು ಸಂಡೇ ಕೂಡ ಆಗಿರೋದ್ರಿಂದ ಚಿಕನ್ ಸಾಂಬಾರು ಮಾಡಿದ್ದೆ. ಸಾಂಬಾರಂತೂ ತುಂಬಾ ಟೇಸ್ಟಿಯಾಗಿತ್ತು. ಇದಕ್ಕೆ ಮುದ್ದೆ ಮತ್ತು ರೈಸ್ ಮಾಡ್ಕೊಂಡಿದ್ದೆ. ಸಂಡೇ ಬಂದರೆ ಅಂತೂ ರೆಸ್ಟ್ ಮಾಡೋಣ, ಆರಾಮಾಗಿರೋಣ ಅಂತ ಯಾವಾಗಲೂ ಅಂದ್ಕೊಳ್ತಾ ಇರ್ತೀನಿ. ಬಟ್ ಯಾವ ಸಂಡೇನೂ ಕೂಡ ರೆಸ್ಟ್ ಮಾಡೋದಕ್ಕೆ ಟೈಮ್ ಸಿಗಲ್ಲ. ಹಾಗೆ ಏನಾದರೂ ಟೈಮ್ ಮುಗ್ದೇ ಹೋಗಿಬಿಡುತ್ತೆ. ಇನ್ನು ಚಿಕನ್ ಸ್ವಲ್ಪ ಹೀಟ್ ಆಗಿರೋದ್ರಿಂದ ರಾಗಿ ಅಂಬಲಿ ಮಾಡ್ತೀನಿ ನಾನು ಯಾವಾಗ್ಲೂ. ರಾಗಿ ಮುದ್ದೆ ಮಾಡಿದ್ರೂ ಕೂಡ ರಾಗಿ ಅಂಬಲಿ ಮಾಡ್ತೀನಿ. ಇದು ನಮ್ಮ ಕಡೆ ಅಂತೂ ಎಲ್ಲರೂ ಪ್ರತಿದಿನ ಕುಡಿಯುವಂತಹ ಒಂದು ಎನರ್ಜಿ ಡ್ರಿಂಕ್ ಅಂತ ಹೇಳ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.